ಇದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ನನ್ನ 4th ಡೇ ವಿಡಿಯೋ ಆಗಿರುತ್ತೆ. ನಂದು ಕೆಲಸ ಮುಗಿಸ್ಕೊಂಡು ಇವತ್ತು ಪಾಪಗೆ ನೋಡಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕುತ್ಕೊಂಡಿದ್ದಾಳಲ್ಲ ನಮ್ಮನೆ ಯುವರಾಣಿ ಇವಳೆ. ನಾನು ನೋಡಿದ ತಕ್ಷಣ ಹೆಂಗೆ ಓಡೋಡಿ ಬಂದು ಹಗ್ ಮಾಡ್ಕೊತಾಳೆ ಗೊತ್ತಾಗಿಸ್. ನನಗಂತೂ ಅವಳು ಹಗ್ ಮಾಡೋದ್ರಲ್ಲಿರೋ ಖುಷಿ ಅಂತಿನ್ನು ಯಾವುದ್ರಲ್ಲಿ ಇರೋಲ್ಲ. ಎಷ್ಟು ಖುಷಿ ಆಗುತ್ತೆ ಚಿಕ್ಕ ಮಕ್ಳಿಗಲ್ವಾ. ಒಬ್ರಿಗೆ ಹಚ್ಕೊಂಡ್ರು ತುಂಬ ಅಂದರೆ ತುಂಬ ಖುಷಿಯಾಗಿರ್ತಾರೆ. ಹಣ್ಣು ಬಿಡಿಸ್ಕೊಂಡು ಕೊಟ್ಟೆ ತಿಂತಾ ಇದ್ದಾಳೆ. ಇನ್ನೇನು ವಿಶಾಲಿಗೂ ಸ್ನಾನಕ್ಕೆ ಹೋಗಿದ್ದಾನೆ, ಬಂದಿಲ್ಲ. ಬಂದುಬಿಟ್ಟ ಹೀಗಾಗಿದ್ದಾನೆ ನೋಡಿ. ತುಂಬ ವೀಕ್ ಆಗಿಬಿಟ್ಟಿದ್ದಾನೆ ಗೈಸ್. ತುಂಬ ಅಂದರೆ ತುಂಬ ವೀಕ್ ಆಗಿದ್ದಾನೆ ಪಾಪ ಅವನು. ಸರಿ ಆಂಟಿ ತಿಂತೀನಿ ಅಂತ ಹೇಳಿಬಿಟ್ಟು ತಿನ್ನಿಸ್ತಿದ್ದೀನಿ. ಬೇಡ ಬೇಡ ಕಣೆ, ನನಗೆ ಬೇಡ, ಅದರೊಳಗೆ ಏನೋ ಇದೆ ಅಂತ ಹೇಳಿ ಸತಾಯಿಸ್ತಿದ್ದಾನೆ. ತಿಂದು ರೆಡಿಯಾಗಿ ಇವತ್ತು ಸ್ಕೂಲಲ್ಲೇನೋ ಆಚೆ ಕರ್ಕೊಂಡು ಹೋಗ್ತಿದ್ದಾರಂತ ಅವನಿಗೆ. ಅದಕ್ಕೆ ಈ ಥರ ಹೋಗ್ತಾ ಇದ್ದಾನೆ. ಹೋಗ್ತೀನಿ ಬಾಯ್ ಅಂದ್ಕೊಂಡು ಏನಂಗೆ ಹೋಗೇ ಬಿಟ್ಟು. ಇವಾಗ ನನಗೆ ಫುಲ್ ಬೇಜಾರು. ನಾನೊಬ್ಬಳೇ ಇರಬೇಕು. ಧೃತಿಗೂ ಸ್ಕೂಲಿಗೆ ಹೋಗ್ತಿಲ್ಲ ಇವತ್ತು. ಅವಳು ನನ್ನ ಜೊತೆನೇ ಇರ್ತಾಳೆ. ಇವತ್ತು ನಾನು ಬಂದಿದ್ದೀನಿ ಅಂತ ಅವಳಿಗೆ ಲೀವು. ನೋಡಿ ಗೈಸ್ ಹೆಂಗೆ ಆಡ್ತಾಳೆ ಧೃತಿ ಅಂತ. ನಾನು ಬಂದರೆ ಫುಲ್ ಹ್ಯಾಪಿ ಅವಳು. ಆ ದಿನ ಅಂದರೆ ಆ ದಿನ ಫುಲ್ ಹ್ಯಾಪಿ ಅವಳಂತೂ. ಬಿಟ್ಟು ಒಳಗಡೆ ಬಂದ್ವಿ. ಅಕ್ಕ ಮಟನ್ ಬಿರಿಯಾನಿ ಮಾಡಿದ್ಲು. ತಿಂದ್ಕೊಂಡು ನಾನಂತೂ ಫುಲ್ ಮಲ್ಕೊಂಡು ಎದ್ದಿದ್ದೀನಿ. ಅಷ್ಟರಲ್ಲಿ ಇಬ್ಬರು ಬಂದುಬಿಟ್ಟಿದ್ದಾರೆ. ಅಕ್ಕ ಆಚೆ ಕರ್ಕೊಂಡು ಹೋಗಿದ್ದು ಧೃತಿಗೆ. ನನಗೆ ನೈಟ್ ಶಿಫ್ಟ್ ಇತ್ತು ಅಂತ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ವಿಶಾಲು ಅಷ್ಟಲ್ಲಿ ಬಂದುಬಿಟ್ಟು ಏನೋ ಬರೀತವನೆ. ಉರ್ದು ಬರೀತಿದ್ದಾನೋ, ಇಂಗ್ಲೀಷ್ ಬರೀತಿದ್ದಾನೋ, ಕನ್ನಡ ಬರೀತಿದ್ದಾನೋ ಒಂದೂ ಅರ್ಥ ಆಗ್ತಿಲ್ಲ. ಅವ್ರ ಮ್ಯಾಮಿಗೆ ಅರ್ಥ ಆಗಬೇಕೇನೋ, ಅದು ಆ ಥರ ರೇಂಜಿಗೆ ಬರೀತಿದ್ದಾನೆ. ಅವನು ಬರೀಲಿ, ಕೈ ಸ್ವಲ್ಪ ರೂಢಿ ಆಗಲಿ. ಧೃತಿ ಜಡೆ ನೋಡಿ ಗೈಸ್ ಹೆಂಗಿದೆ. ಮೋಟುತ್ತ ಜಡೆ ಏನೋ ನಾಯಿಟುದ್ದ ಎಣೆದನೋ ಆ ಥರ ಸಾಂಗನ್ನು ರೀಲ್ಸ್ ಮಾಡ್ತೆ ಅವಳಿಗಂದು. ಸರಿ ಅಂತೇಳಿ ಸಂಜೆ ರೆಡಿಯಾಗಿ ನಾನು ವಿಶಾಲಿಗೆ ಟ್ಯೂಷನಿಗೆ ಬಿಟ್ಟೋಗಿದ್ಲು ಅಕ್ಕ. ಕರ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಯಾವ ಕಡೆ ಹೋಗ್ಬೇಕಂತಲೇ ನನಗಂತೂ ಗೊತ್ತಾಗ್ತಿಲ್ಲ. ಯಾವ ದಾರಿ ಅಂತಲೇ ಮರ್ತೋಗಿದೆ. ತುಂಬ ದಿನ ಆಗಿಬಿಟ್ಟಿತ್ತಲ್ವ ಅದಕ್ಕೆ. ಆಮೇಲೆ ಗೊತ್ತಾಯಿತು, ಅಕ್ಕನ ಕಾಲ್ ಮಾಡಿದ್ದೆ. ಬಂದಿದ್ದ ತಕ್ಷಣ ಫುಲ್ ಹ್ಯಾಪಿ ಮಗನೇ. ಓಡೋಡಿ ಬರ್ತಿದ್ದಾನೆ. ಅವ್ರ ಮ್ಯಾಮಿಗೆ ಬಾಯಿ ಸಹ ಮಾಡ್ತಿಲ್ಲ ಅವನು. ಹಂಗೆ ಬಂದುಬಿಟ್ಟ ಆಚೆ. ನುರಿತಿರೋದು ನೋಡಿ ಹೆಂಗೆ, ತುಂಬ ನುರಿತಾ ಇರ್ತಾನೆ. ಆವಾಗ ನೋಡ್ತಾರೆ ಆಂಟಿ ಗೋಬಿ ತಿನ್ಕೊಂಡು ಹೋಗೋಣ ಅಂತ ಅಂದ. ಸರಿ ಮತ್ತೆ ಅಂತ ಹೇಳಿ ಗೋಬಿ ತಿನ್ನಿಸ್ಕೊಂಡು ಮತ್ತೆ ಕರ್ಕೊಂಡು ಹೋಗ್ತಿದ್ದೀನಿ. ನನಗೆ ನೈಟ್ ಶಿಫ್ಟ್ ಕ್ಯಾಬ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ಅವನಿಗೆ ಬೇಗ ಮನೆಗೆ ಬಿಟ್ಟು ಹೋಗ್ತೀರಿ ಅಂತ ನಾನಂದರೆ, ಇಲ್ಲ ಆಂಟಿ ನಾನು ಬಿಡ್ತೇನೆ ನಿನ್ನ ಜೊತೆ, ನಾನು ನಿನ್ನ ಜೊತೆ ಕೆಲಸ ಮಾಡಿ. ಟೈಮ್ ತುಂಬ ಆಗೋಗಿತ್ತು. ಅದಕ್ಕೆ ಅವನಿಗೆ ಬೇಗ ಕರ್ಕೊಂಬಂದು ರೋಡ್ ಕ್ರಾಸ್ ಮಾಡಿಬಿಟ್ಟು ಅಕ್ಕ ಬರೋಕ್ಕಂತ ವೆಯ್ಟ್ ಮಾಡಿದೆ. ಅಷ್ಟರೊಳಗಡೆ ಅವಳು ಬಂದು ಇಬ್ಬರು ಅಳೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಅಳ್ತಿದ್ರು. ನನಗೆ ತುಂಬ ಟೈಮ್ ಆಗಿತ್ತು. ಅದಕ್ಕೆ ನಾನು ಗೈಸಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.